ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಕಾಂಗ್ರೆಸ್ನಲ್ಲಿ ಮತ್ತೆ ಶುರುವಾಗಿದೆಯಾ ಶಾಸಕರು ಮತ್ತು ಸಚಿವರ ಫೈಟ್? ಕಾಂಗ್ರೆಸ್ ಶಾಸಕರ ಪಾಲಿಗೆ ಉಸ್ತುವಾರಿ ಸಚಿವರೇ ವಿಲನ್ ಆಗಿದ್ದಾರೆ. ಕಾಂಗ್ರೆಸ್ ಶಾಸಕರ ಪಾಲಿಗೆ ಉಸ್ತುವಾರಿ ಸಚಿವರೇ ಈಗ ವಿಲನ್ ಆಗಿದ್ದಾರೆ. ಈಗಾಗಲೇ ಮಂಜೂರಾದ ಆದೇಶಕ್ಕೆ ಸಚಿವರಿಂದಲೇ ತಿದ್ದುಪಡಿ. ಶಾಸಕರ ಅನುದಾನವನ್ನ ತಮ್ಮ ಕ್ಷೇತ್ರಕ್ಕೆ ಕೊಂಡೊಯ್ತಾ ಇರುವ ಸಚಿವರ ನಡೆಯಿಂದ ಶಾಸಕರಿಂದ ತೀವ್ರ ಅಸಮಾಧಾನ ವ್ಯಕ್ತವಾಗಿದೆ. ದೆಹಲಿ ಭೇಟಿ ವೇಳೆಯೂ ಕೂಡ ಹೈಕಮಾಂಡ್ ಮುಂದೆ ವಿಷಯ ಪ್ರಸ್ತಾಪವನ್ನ ಮಾಡಿದ್ರು. ಕಾಂಗ್ರೆಸ್ ಶಾಸಕರ ಕ್ಷೇತ್ರಕ್ಕೆ ಮಂಜೂರಾಗಿದ್ದ ಪ್ರಗತಿ ಕಾಲೋನಿ 3 ಕೋಟಿ ಅನುದಾನದಲ್ಲಿ 99 ಲಕ್ಷ ಹಣವೂ ಕೂಡ ಬಿಡುಗಡೆಯಾಗಿದೆ. ಆದ್ರೆ ಹಣ ಬಿಡುಗಡೆ ಬಳಿಕ ಆದೇಶವನ್ನೇ ಮಾರ್ಪಾಡು ಮಾಡಿರುವ ಸಚಿವರು ಆದೇಶದಲ್ಲಿ ಕ್ಷೇತ್ರದ ಹೆಸರನ್ನೇ ಅನುದಾನವಾಗಿ ಡೈವರ್ಟ್ ಮಾಡಿದ್ದಾರೆ. ಕೈ ಶಾಸಕರ ಅನುದಾನ ಡೈವರ್ಟ್ ಮಾಡಲು ಸಚಿವರೇ ಇಲ್ಲಿ ಪ್ಲಾನ್ ಮಾಡಿಕೊಂಡಿದ್ದಾರೆ. ಈಗಾಗಲೇ ಒಂದ್ ಕಡೆ ಕೈ ಶಾಸಕರ ಪಾಲಿಗೆ ಉಸ್ತುವಾರಿ ಸಚಿವರೇ ಒಂದ್ ರೀತಿಯಾಗಿ ವಿಲನ್ ಆಗ್ತಾ ಇದ್ದಾರೆ. 3 ಕೋಟಿ ಅನುದಾನದಲ್ಲಿ ಈಗಾಗಲೇ 99 ಲಕ್ಷ ಹಣವನ್ನ ಬಿಡುಗಡೆ ಮಾಡಿದ್ರು. ತದನಂತರ ಕೈ ಶಾಸಕರ ಅನುದಾನ ಡೈವರ್ಟ್ ಮಾಡಲು ಸಚಿವರಿಗೆ ಇವರು ಸಾಥನ್ನ ಕೊಡ್ತಾ ಇದ್ದಾರೆ. ಹಾಗಾದ್ರೆ ಶಾಸಕರ ಕ್ಷೇತ್ರಕ್ಕೆ ರಿಲೀಸ್ ಆದ ಅನುದಾನ ಚೇಂಜ್ ಆಗುತ್ತಾ? ಕಾಂಗ್ರೆಸ್ನಲ್ಲಿ ಮತ್ತೆ ಈಗ ಶಾಸಕರು ಹಾಗೂ ಸಚಿವರ ಫೈಟ್ ಶುರುವಾಗಿದೆ. ಇನ್ನು ಈಗಾಗಲೇ ಒಂದ್ ರೀತಿಯಾಗಿ ಸಚಿವರೇ ಈಗ ವಿಲನ್ ಆಗಿದ್ದಾನೆ ಅನ್ನೋದು ಗೊತ್ತಾಗ್ತಾ ಇದೆ. ಕೈ ಶಾಸಕರ ಕ್ಷೇತ್ರದ ಅನುದಾನದ ಮೇಲೆಯೂ ಕೂಡ ಸಚಿವರಿಗೆ ಇಲ್ಲಿ ಕಣ್ಣು ಬಿದ್ದಿದೆ. ಇನ್ನು ಶಾಸಕರ ಕ್ಷೇತ್ರಕ್ಕೆ ಬಿಡುಗಡೆಯಾದ ಅನುದಾನವನ್ನ ಸಚಿವರು ಹೊತ್ಕೊಂಡು ಹೋಗ್ತಾ ಇದ್ದಾರೆ. ಶಾಸಕರ ಕ್ಷೇತ್ರಕ್ಕೆ ಮಂಜೂರಾದ ಅನುದಾನಕ್ಕೆ ಸಚಿವರು ಕೂಡ ಕತ್ತರಿಯನ್ನ ಹಾಕ್ತಾ ಇರುವಂತದ್ದು. ಮಂಜೂರಾದ ಆದೇಶಕ್ಕೆ ಸಚಿವರಿಂದಲೇ ತಿದ್ದುಪಡಿ ಮಾಡಿಕೊಂಡಿದ್ದಾರೆ. ನೀವು ಕೂಡ ಒಂದ್ ಕಡೆ ದೃಶ್ಯಾವಳಿಯಲ್ಲಿ ನೋಡ್ತಾ ಇರಬಹುದು. ಕಾಂಗ್ರೆಸ್ನಲ್ಲಿ ಶಾಸಕರು ಹಾಗೂ ಸಚಿವರು ಕೂಡ ಇವರಿಬ್ಬರು ಕುತ್ಕೊಂಡು ಮಾತನಾಡ್ತಾ ಇದ್ದಾರೆ, ಮೀಟಿಂಗ್ ಅನ್ನ ಮಾಡ್ತಾ ಇದ್ದಾರೆ. ಅವರವರ ನಡುವೆನೆ ಈಗ ಫೈಟ್ ಶುರುವಾಗಿದೆ. ಮಂಜೂರಾದ ಆದೇಶಕ್ಕೆ ಇಲ್ಲಿ ಸಚಿವರಿಂದಲೇ ತಿದ್ದುಪಡಿ ಆಗಿದೆ ಅನ್ನೋದು ಗೊತ್ತಾಗ್ತಾ ಇರುವಂತದ್ದು. ಕೈ ಶಾಸಕರ ಪಾಲಿಗೆ ಈಗ ಉಸ್ತುವಾರಿ ಸಚಿವರೇ ಇಲ್ಲಿ ವಿಲನ್ ಆಗಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇರುವಂತದ್ದು. ಕೈ ಶಾಸಕರ ಕ್ಷೇತ್ರದ ಅನುದಾನದ ಮೇಲೆ ಸಚಿವರಿಗೂ ಈಗ ಕಣ್ಣು ಬಿದ್ದಿದೆ. ಮಂಜೂರಾದ ಆದೇಶಕ್ಕೆ ಸಚಿವರಿಂದಲೇ ಒಂದ್ ಕಡೆ ತಿದ್ದುಪಡಿಯನ್ನ ಕೂಡ ಮಾಡಿಕೊಂಡಿದ್ದಾರೆ. ಶಾಸಕರ ಕ್ಷೇತ್ರದ ಅನುದಾನವನ್ನೆಲ್ಲ ತಮ್ಮ ಕ್ಷೇತ್ರಕ್ಕೆ ಕೊಂಡ್ಕೊಂಡು ಹೋಗ್ತಾ ಇದ್ದಾರೆ ಒಂದ್ ಕಡೆ ಸಚಿವರು ಕೂಡ. ಈಗಾಗಲೇ ಹಿರಿಯ ಶಾಸಕರು ಕೂಡ ದೆಹಲಿ ಭೇಟಿ ವೇಳೆಯೂ ಕೂಡ ಹೈಕಮಾಂಡ್ ಮುಂದೆಯೂ ಕೂಡ ಈ ವಿಷಯವನ್ನ ಪ್ರಸ್ತಾಪ ಕೂಡ ಮಾಡಿದ್ರು. ಇನ್ನು ತದನಂತರ ಕಾಂಗ್ರೆಸ್ ಶಾಸಕರ ಕ್ಷೇತ್ರಕ್ಕೆ ಮಂಜೂರಾಗಿದ್ದ ಪ್ರಗತಿ ಕಾಲೋನಿ ಅನುದಾನ, ಈ ಅನುದಾನದ ಕುರಿತಾಗಿ 3 ಕೋಟಿ ಅನುದಾನದಲ್ಲಿ 99 ಲಕ್ಷ ಹಣವನ್ನ ಕೂಡ ಬಿಡುಗಡೆ ಮಾಡಿದ್ರು. ಬಿಡುಗಡೆ ಆದ ನಂತರ ಹಣ ಬಿಡುಗಡೆ ಬಳಿಕ ಆದೇಶವನ್ನೇ ಈ ಉಸ್ತುವಾರಿ ಸಚಿವರು ಕೂಡ ಮಾರ್ಪಾಡು ಮಾಡಿದ್ದಾರೆ. ಇನ್ನು ಮಂಜೂರಾತಿ ಆದೇಶದಲ್ಲಿ ಕ್ಷೇತ್ರದ ಹೆಸರನ್ನೇ ತಿದ್ದುಪಡಿ ಮಾಡಲು ಡೈವರ್ಟ್ ಅನ್ನ ಇವರು ಮಾಡಿರುವಂತದ್ದು. ಈಗ ಕಾಂಗ್ರೆಸ್ನಲ್ಲಿ ಶಾಸಕರು ಹಾಗೂ ಸಚಿವರ ಮಧ್ಯೆ ಒಂದ್ ರೀತಿಯಾಗಿ ಈಗ ಫೈಟ್ ಶುರುವಾಗಿದೆ. ಆಲ್ಮೋಸ್ಟ್ ಹಣ ಬಿಡುಗಡೆ ಬಳಿಕವೂ ಕೂಡ ಆದೇಶವನ್ನ ಮಾರ್ಪಾಡು ಮಾಡಿದ್ದಾರೆ. ಉಸ್ತುವಾರಿ ಸಚಿವರು ಕೂಡ ಭುಗಿಲೆದ್ದಿದೆ ಅಂತಾನೆ ಹೇಳ್ಬೋದು. ಹಣ ಬಿಡುಗಡೆ ಬಳಿಕ ಆದೇಶವನ್ನೇ ಮಾರ್ಪಾಡು ಮಾಡಿರುವ ಸಚಿವರು. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ವೀರೇಶ್ ದಾನಿ ಲೈವ್ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಎಸ್ ವೀರೇಶ್, ಇಲ್ಲಿ ನೋಡ್ತಾ ಇರಬಹುದು ಕಾಂಗ್ರೆಸ್ ಶಾಸಕರ ಪಾಲಿಗೆ ಉಸ್ತುವಾರಿ ಸಚಿವರೇ ಈಗ ವಿಲನ್ ಆಗಿದ್ದಾರೆ. ಒಂದ್ ರೀತಿಯಾಗಿ ಕೈ ಶಾಸಕರ ಕ್ಷೇತ್ರದ ಮೇಲೆ ಸಚಿವರಿಗೂ ಈಗ ಕಣ್ಬಿದ್ದಂತೆ ಕಾಣಿಸ್ತಾ ಇದೆ. ಏನಿದೆ ಇದ್ರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್?
ಅಂಕಿತಾ, ರಾಜ್ಯ ಕಾಂಗ್ರೆಸ್ನಲ್ಲಿ ಶಾಸಕರುಗಳು ಎಲ್ಲರೂ ಸಹ ಅನುದಾನಕ್ಕಾಗಿ ಒಂದ್ ಕಡೆ ಪರದಾಡಬೇಕಾದಂತ ಪರಿಸ್ಥಿತಿ ಇರುವಂತದ್ದು. ಗ್ಯಾರಂಟಿ ಯೋಜನೆಗಳಿಂದ ನಮಗೆ ಅನುದಾನ ಸಿಗ್ತಿಲ್ಲ ಅಂತ ಹೇಳಿ ಶಾಸಕರುಗಳು ಬಹಿರಂಗವಾಗಿ ಅಸಮಾಧಾನವನ್ನ ಹೊರಹಾಕಿದ್ರು. ನಮ್ಮ ಕ್ಷೇತ್ರದ ಅಭಿವೃದ್ಧಿ ಆಗ್ತಿಲ್ಲ ಅನ್ನೋ ಒಂದು ಅಸಮಾಧಾನವನ್ನ ಬಹಿರಂಗವಾಗಿ ತೋಡ್ಕೊಂಡಿದ್ರು. ಇದಾದ ಬಳಿಕವೇ ಸಿಎಂ ಸಿದ್ದರಾಮಯ್ಯ ಮತ್ತು ರಾಜ್ಯ ಕಾಂಗ್ರೆಸ್ ಉಸ್ತುವಾರಿಯಾಗಿರ್ತಕ್ಕಂಥ ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರು ಎಲ್ಲ ಶಾಸಕರುಗಳನ್ನ ಕರೆದು ಯಾರ್ಯಾರಿಗೆ ಏನೆಲ್ಲ ಸಿಕ್ಕಿದೆ, ಅನುದಾನ ಎಷ್ಟರ ಪ್ರಮಾಣದಲ್ಲಿ ಸಿಕ್ಕಿದೆ, ಎಷ್ಟು ಅನುದಾನ ಬೇಕು ಅನ್ನೋ ವಿಚಾರಕ್ಕೆ ಸಂಬಂಧಿಸಿದಂತೆ ಪ್ರತ್ಯೇಕವಾದಂತ ಜಿಲ್ಲಾವಾರು ಶಾಸಕರುಗಳ ಸಭೆಗಳು ಸಹ ಆಗಿದ್ದನ್ನ ನಾವು ಈ ಹಿಂದೆ ನೋಡಿದ್ವಿ. ಆ ಸಂದರ್ಭದಲ್ಲೂ ಸಹ ಶಾಸಕರುಗಳು ನಮ್ಮ ಕ್ಷೇತ್ರಗಳಿಗೆ ಈ ಎಲ್ಲ ಯೋಜನೆಗಳಿಗೆ ಅನುದಾನ ಬೇಕು ಅಂತ ಹೇಳಿ ಸಿಎಂ ಸಿದ್ದರಾಮಯ್ಯನವರ ಮುಂದೆ ಮನವಿಯನ್ನ ಮಾಡಿಕೊಂಡಿದ್ರು. ಆ ಸಂದರ್ಭದಲ್ಲಿ ಸಿಎಂ ಸಿದ್ದರಾಮಯ್ಯನವರು ಎಲ್ಲ ಜಿಲ್ಲೆಗಳನ್ನು ಗಣನೆಗೆ ತೆಗೆದುಕೊಂಡು ಶಾಸಕರುಗಳಿಗೆ ವಿಶೇಷವಾದಂತಹ ಅನುದಾನವನ್ನ ಘೋಷಣೆ ಮಾಡಿದ್ರು. ಕೆಲವು ಶಾಸಕರುಗಳಿಗೆ 50 ಕೋಟಿಯಿಂದ 100 ಕೋಟಿ ರೂಪಾಯಿವರೆಗೂ ಸಹ ಅನುದಾನ ಘೋಷಣೆಯಾಗಿತ್ತು. ಆ ಅನುದಾನ ಬಿಡುಗಡೆ ಆದ ಬಳಿಕ ಇದೀಗ ಜಿಲ್ಲಾ ಉಸ್ತುವಾರಿ ಸಚಿವರುಗಳೇ ಶಾಸಕರುಗಳ ಪಾಲಿಗೆ ವಿಲನ್ ಆಗಿರೋದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇರುವಂತದ್ದು. ಅದೇ ರೀತಿಯಾಗಿ ಸಮಾಜ ಕಲ್ಯಾಣ ಇಲಾಖೆಯಿಂದ ಪ್ರಗತಿ ಕಾಲೋನಿ ಏನು ಎಸ್ಸಿ ಸಮುದಾಯದ ಯೋಜನೆಗಳಿಗೆ, ಎಸ್ಸಿ ಸಮುದಾಯದ ಕಾಲೋನಿಗಳಲ್ಲಿ ಪ್ರಗತಿ ಯೋಜನೆ ಅಂತ ಹೇಳಿ ರಸ್ತೆಗಳ ನಿರ್ಮಾಣ ವಿಚಾರಕ್ಕೆ ಸಂಬಂಧಿಸಿದಂತೆ 3 ಕೋಟಿ ರೂಪಾಯಿ ಅನುದಾನ ಬಿಡುಗಡೆ ಆದಂತಹ ಯೋಜನೆಯನ್ನ, ಆ ಅನುದಾನವನ್ನ ಕ್ಷೇತ್ರದ ಹೆಸರನ್ನೇ ಬದಲಾವಣೆ ಮಾಡಿ ಜಿಲ್ಲಾ ಉಸ್ತುವಾರಿ ಸಚಿವರುಗಳು ತಮ್ಮ ಕ್ಷೇತ್ರಕ್ಕೆ ತೆಗೆದುಕೊಂಡು ಹೋಗಿರುವುದು ಈಗ ಬೆಳಕಿಗೆ ಬಂದಿರುವಂತದ್ದು. ಆ ದಾಖಲೆಗಳು ಸಹ ಈಗ ಗ್ಯಾರಂಟಿ ನ್ಯೂಸ್ಗೆ ಲಭ್ಯವಾಗಿರುವಂತದ್ದು. ಹೀಗಾಗಿ ಕಾಂಗ್ರೆಸ್ ಶಾಸಕರುಗಳು ಇದೀಗ ಜಿಲ್ಲಾ ಉಸ್ತುವಾರಿ ಸಚಿವರ ವಿರುದ್ಧವೇ ಬಹಿರಂಗವಾಗಿ ಅಸಮಾಧಾನವನ್ನು ಹೊರಹಾಕ್ತಾ ಇರುವಂತದ್ದು. ಈ ಹಿಂದೆನೂ ಸಹ ಸಾಕಷ್ಟು ಸಿಎಲ್ಪಿ ಸಭೆಗಳಲ್ಲೂ ಸಹ ಜಿಲ್ಲಾ ಉಸ್ತುವಾರಿ ಸಚಿವರ ಕಾರ್ಯವೈಖರಿ ವಿರುದ್ಧವಾಗಿ ಶಾಸಕರುಗಳು ಬಹಿರಂಗವಾಗಿ ಅಸಮಾಧಾನವನ್ನು ಹೊರಹಾಕಿದ್ರು ಮತ್ತು ಸಿಎಲ್ಪಿ ಸಭೆಯಲ್ಲೂ ಸಹ ಆಕ್ರೋಶವನ್ನು ವ್ಯಕ್ತಪಡಿಸಿದ್ರು. ಆ ಸಂದರ್ಭದಲ್ಲಿ ಸಿಎಂ ಸಿದ್ದರಾಮಯ್ಯ ಮತ್ತು ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಜಿಲ್ಲೆಗಳಿಗೆ ಸಂಬಂಧಿಸಿದಂತೆ ಶಾಸಕರೇನಿದ್ದಾರೆ ಅವರ ಕ್ಷೇತ್ರಗಳಿಗೆ ಸಮರ್ಪಕವಾಗಿ ನೀವು ಅನುದಾನವನ್ನು ಕೊಡಿಸಲಿಕ್ಕೆ ಮತ್ತು ಅವರಿಗೆ ಸಹಾಯವನ್ನ ಮಾಡಬೇಕು ಅನ್ನೋ ಒಂದು ಕಟ್ಟಪ್ಪಣೆಯನ್ನು ಕೊಟ್ಟರೂ ಸಹ ಈಗ ಸಚಿವರುಗಳು ಶಾಸಕರುಗಳ ಕ್ಷೇತ್ರಕ್ಕೆ ಬಿಡುಗಡೆಯಾಗಿರ್ತಕ್ಕಂಥ ಅನುದಾನವನ್ನ, ಆ ಆದೇಶವನ್ನ ಮಾರ್ಪಾಡು ಮಾಡಿ ಅವರ ಕ್ಷೇತ್ರಗಳಿಗೆ ಅನುದಾನವನ್ನು ತೆಗೆದುಕೊಂಡು ಹೋಗ್ತಾ ಇರೋ ಹಿನ್ನೆಲೆಯಲ್ಲಿ ಶಾಸಕರುಗಳು ಸಾಕಷ್ಟು ಆಕ್ರೋಶವನ್ನು ಹೊರಹಾಕ್ತಾ ಇದ್ದಾರೆ. ಅಂಕಿತಾ, ಥ್ಯಾಂಕ್ ಯು ವೀರೇಶ್. ನಿಮ್ಮೆಲ್ಲ ಮಾಹಿತಿ